ಹಲೋ ಹಾಯ್ ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ದಿನ ಆಯಿತು ವೀಡಿಯೋಸ್ ಹಾಕಿ ಮತ್ತು ಬ್ಲಾಗ್ ಮಾಡಿ ಲೈವ್ ಮಾಡಿ ತುಂಬ ದಿನ ಆಯಿತು. ಇತ್ತೀಚೆಗಂತೂ ಮಾಡೋಕ್ಕೆ ಟೈಮ್ ಸಿಗ್ತಿಲ್ಲ, ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಮಿಂದ ತುಂಬ ಪರ್ಸ್ನಲ್ ಪ್ರಾಬ್ಲಮ್ ಇದೆ. ಅದಕ್ಕೋಸ್ಕರ ನಾವು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ. ತುಂಬ ದಿನದಿಂದ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್ಮು ಬೇಜಾರಿತ್ತು. ಇವತ್ತು ಬುಧವಾರ ಆಗಿತ್ತು. ಬುಧವಾರ ಅಂದರೆ ವೈಕುಂಠ ಏಕಾದಶಿ ದಿನ. ಇವಾಗ 2 ದಿನ ಬೆಂಗಳೂರಿಗೆ ಹೋಗಿದ್ದೆ. ಅಲ್ಲಿಂದ ಬಂದು ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿ ಪೂಜೆ ಮಾಡೋಣ ಅಂದ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಪೂಜೆಗೆ ರೆಡಿ ಮಾಡ್ಕೊಂಡು ಪೂಜೆ ಒಂಥರ ಮನೇಲಿ ಪೂಜೆ ಮಾಡಿದ್ರೇ ಮನಸ್ಸಿಗೆ ನೆಮ್ಮದಿ ಅಂತಾರಲ್ಲ, ಹಂಗೆ ನನಗೆ ಮನೇಲಿ ಒಂದೊಂದು ಸಲ ಪೂಜೆ ಮಾಡೋಕ್ಕೆ ಒಂದೊಂದು ಸಲ ಬೇಜಾರಾಗುತ್ತೆ. ಯಾಕಪ್ಪ ಅಂದರೆ ದೇವರು ಏನು ಮಾಡೋನೆ, ನಮಗೇನು ಕೊಟ್ಟಿಲ್ಲ, ನೆಮ್ಮದಿನೂ ಇಲ್ಲ ಅನಿಸ್ಬಿಡುತ್ತೆ ಒಂದೊಂದು ಸಲ ದೇವ್ರು ಇದ್ರೇ ಅಲ್ವಾ ನಮಗೆ, ದೇವ್ರು ಇರಲೇಬೇಕು, ದೇವ್ರು ಇದ್ರೇ ಅನಿಸುತ್ತೆ. ಒಂದೊಂದು ಸಲ ಒಂದೊಂದು ಥರ ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ. ದೇವ್ರು ಏನು ಮಾಡ್ತಾನೋ ಅದೆಲ್ಲ ಮಾಡಲಿ, ಅದೆಲ್ಲ ದೇವ್ರಿಗೆ ಬಿಟ್ಟಿದ್ದು. ದೇವ್ರು ನಮ್ಮನ್ನು ಕಾಪಾಡ್ತಾನೆ 200% ನನಗೆ ನಂಬಿಕೆ ಐತೆ. ಇವತ್ತೆಲ್ಲ ನಾಳೆ ಕಾಪಾಡ್ತಾನೆ ಅನ್ನೋ ನಂಬಿಕೆ ಐತೆ. ಆದರೆ ಒಂದೊಂದು ಸಲ ಬೇಜಾರು, ಏನು ಮಾಡೋಕ್ಕಾಗಲ್ಲ. ಏನು ಮಾಡೋದು ಏನು ಬಿಡೋದು ಅಂತ ತುಂಬ ಯೋಚನೆ ಮಾಡ್ತೀನಿ ಒಂದೊಂದು ಸಲ. ಏನೋ ಒಂದೊಂದು ಸಲ ತಲೆನೇ ಓಡಲ್ಲ ಗೈಸ್, ಅಷ್ಟು ಬೇಜಾರಾಗುತ್ತೆ. ದೇವ್ರು ಇದಾನ ಇಲ್ವಾ ಅನಿಸ್ಬಿಡುತ್ತೆ. ಯಾಕೆಂದರೆ ನಮ್ಮ ಲೈಫಲ್ಲಂತೂ ಈ 2 ವರ್ಷದಿಂದ ತುಂಬ ಕಷ್ಟ ಕೊಡ್ತಾಯಿದ್ದೀನಿ ದೇವ್ರು ನನಗಂತೂ. ತುಂಬ ಕಷ್ಟ ಆಮೇಲೆ ಕಷ್ಟ, ಏನು ಮಾಡೋಕ್ಕಾಗಲ್ಲ. 2 ವರ್ಷಕ್ಕೆ ತುಂಬ ಕಷ್ಟ ನೋಡ್ಬಿಟ್ಟಿದ್ದೀನಿ ಗೈಸ್. ಹಾಗೆ ಪೂಜೆಗೆಲ್ಲ ನಾನೇ ಹೂವು ಕಟ್ಕೋತಾ ಇದ್ದೀನಿ ಕಳಸಕ್ಕೆ ಅಂದ್ಬಿಟ್ಟು. ನಾವು ಕಟ್ರೆ ಅಲ್ವಾ ಸಮಾಧಾನ ಅಂದ್ಬಿಟ್ಟು ಕಳಸಕ್ಕೆ ಮಾತ್ರ ಕಟ್ಕೋತೀನಿ. ಇನ್ನು ಇದ್ದಿದ್ದೆಲ್ಲ ತರ್ತೀನಿ, ಕಳಸಕ್ಕೆ ನಾನೇ ಕಟ್ಕೊಳ್ಳೋಣ ಅಂತ ಕಟ್ಕೋತಾ ಇದ್ದೀನಿ. ಏನೋ ಒಂಥರ ಇತ್ತೀಚೆಗೆ ತುಂಬ ಕಷ್ಟ ಕೊಡ್ತಾಯಿದ್ದೆ, ಏನು ಮಾಡೋಕ್ಕಲ್ಲ. ಕಳಸಕ್ಕೆಲ್ಲ ನಾನೇ ಎಲ್ಲ ಕಟ್ಕೊಂಡು ನನಗೆ ಏನೋ ಒಂಥರ ಸಮಾಧಾನ ಆಗುತ್ತೆ. ಒಂದೊಂದು ಸಲ ಪೂಜೆ ಮಾಡೋಕ್ಕೆ ತುಂಬ ಖುಷಿಯಾಗುತ್ತೆ, ಒಂದೊಂದು ಸಲ ಫುಲ್ಲು ಬೇಜಾರಾಗುತ್ತೆ. ದೇವ್ರು ಇದನ್ನು ಇಲ್ವಾ ಅನ್ಸುತ್ತೆ ಬಿಡೋದು ಒಂದೊಂದು ಸಲ. ಒಬ್ರೊಬ್ರಿಗೆ ದೇವರು ಮಾಡಿದ ಮರಕ್ಕೆ ಒಳ್ಳೇದು ಮಾಡ್ತಾಯಿರ್ತಾರೆ. ನನಗಂತೂ 2 ವರ್ಷದಿಂದ ತುಂಬ ಕಷ್ಟ ಆದಮೇಲೆ ಕಷ್ಟ. ಹೋದ ವರ್ಷ ನಮ್ಮ ಅತ್ತೆನ ಸತ್ತೋದ್ರು. ಆಚೆ ವರ್ಷ ನಮ್ಮ ಮಾವಂತ ಕೋರ್ಕೊಬಿಟ್ಟ. ದೇವರು ಒಂದೊಂದು ಸಲ ಎಷ್ಟು ಕ್ರೂರಿ ಅಂದರೆ ತುಂಬ ಕ್ರೂರಿ. ನನ್ನ ಮಗ ಸ್ವಲ್ಪ ದೊಡ್ಡವನಾಗೋರ್ಗು ದೇವ್ರು ನನಗೆ ಬಿಡಲಿಲ್ಲ. ನನಗೆ ಕೊಟ್ಟಿದ್ದು ಸ್ವಲ್ಪ ಲೇಟು. ಅಷ್ಟು ಬೇಗ ನಮ್ಮ ಅತ್ತೆ ನಮ್ಮ ಮಾವನ ಇಬ್ಬರನ್ನೂ ಕಿತ್ಕೊಂಬಿಟ್ಟ. ನನ್ನ ಮನಸ್ಸಿಗಂತೂ ಅದಂತೂ ತುಂಬ ಚುಚ್ಚುತ್ತೈತೆ ಗೈಸ್. ಫೀಲಿಂಗ್ಸ್ ಅಂತೂ ಹೋಗೋದೇ ಇಲ್ಲ. ದೇವ್ರು ಇಷ್ಟೊಂದು ಥರ ಮೋಸನ, ಇಷ್ಟೊಂದು ಥರ ಕ್ರೂರಿನ ಅನಿಸ್ಬಿಡುತ್ತೆ. ಏನು ಮಾಡೋಕ್ಕಲ್ಲ. ಪಾಲಿಗೆ ಬಂದಿದ್ದು ಪಂಚಾಮೃತನೂ ನಮ್ಮ ಜೊತೆ ಅವ್ರು ಎಷ್ಟು ದಿನ ಇರಬೇಕು ಅಂತ ಅಲ್ಲಿ ಬರೆದಿರ್ತದೆ ಅಷ್ಟೇ ದಿನ ಅಂದ್ಕೊಂಡು ಅವ್ರ ಹಟ್ಟಿ ಕಾಲು ನಾವು ಚೆನ್ನಾಗಿ ಬಾಳಬೇಕು ಅಂದ್ಕೊಂಡಿದ್ದೀನಿ. ಬಾಳೋಣ. ಅವ್ರು ಹೋಗಿದ್ದಾರೆ, ನಾವು ಹೋಗಬೇಕು. ಅವ್ರೇನು ಅವ್ರ ಹೆಸರು ಹೇಗೆ ಉಳಿಸ್ಕೊಂಡು ಹೋಗಿದ್ದಾರೋ ಮುಂದೆ ಅವ್ರ ಹೆಸರು ನಾವು ಅದೇ ಥರ ಉಳಿಸ್ಕೊಂಡು ಹೋಗ್ಬೇಕು ಅನ್ನೋದು ನನಗೊಂದು ಆಸೆ. ಅವ್ರು ಯಾವತ್ತೂ ಅಷ್ಟೇ, ನಮ್ಮ ಅತ್ತೆನೂ ಅಷ್ಟೇ, ನಮ್ಮ ಮಾವನೂ ಅಷ್ಟೇ ಯಾರಿಗೂ ಕೆಟ್ಟದ್ದು ಮಾಡಿಲ್ಲ. ನಾವು ಅದೇ ಥರ ಅವ್ರ ಆಸೆಯಂತೆ ನಾವು ಯಾರಿಗೂ ಕೆಟ್ಟದ್ದು ಮಾಡ್ಬೋದು ಅನ್ನೋದು ನನ್ನ ಮನಸ್ಸೈತೆ. ಮಾಡಲ್ಲ ಬಿಡಿ ಗೈಸ್. ತುಂಬ ಗೊತ್ತಿಲ್ಲದೆ ತಪ್ಪು ಮಾಡಿದ್ರೆ ಏನೇ ಮಾಡೋಕ್ಕಲ್ಲ. ಗೊತ್ತಿದ್ದು ನಾನು ಯಾವತ್ತೂ ತಪ್ಪು ಮಾಡಲ್ಲ. ಮುಂದಕ್ಕೂ ಅಂದ್ಕೊಂಡಿದ್ದೀನಿ. ನೋಡಿ, ಈಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡ್ತಿದ್ದೀನಿ. ಪೂಜೆಗೆಲ್ಲ ಹೂವು ಎಲ್ಲ ಮುಡಿಸಿ ಅಷ್ಟು ಕುಂಕುಮ ಎಲ್ಲ ಇಕ್ಕಿ ರೆಡಿ ಮಾಡ್ತಾಯಿದ್ದೀನಿ. ಪೂಜೆ ಎಲ್ಲ ಮುಗಿಸ್ಕೊಂಡು ನೋಡಿ, ಈ ದೇವ್ರ ಮನೆಯಲ್ಲೇ ಕುಂಕುಮ ತೊಗೊಂಡು ಇಕ್ಕೊಳ್ಳೋದಂತೆ ದೀಪ ಎಲ್ಲ ಹಚ್ಚುತ್ತಾ ಇದ್ದೀನಿ. ದೇವ್ರ ಮನೆಯಲ್ಲೇ ಕುಂಕುಮ ಇಕ್ಕೋತಾ ಇದ್ದೀನಿ. ಎಷ್ಟು ಅಂತ ಒಂದೊಂದು ಸಲ ಬೇಜಾರಾಗ್ಬಿಡುತ್ತೆ, ಒಂದೊಂದು ಸಲ ಫುಲ್ ಖುಷಿಯಾಗುತ್ತೆ. ದೇವ್ರ ಪೂಜೆ ಮಾಡಿದ್ರೆ ಮನೆ ಒಂದು ಸ್ವಲ್ಪ ಕಳೆವು ನೆಮ್ಮದಿ ಮತ್ತು ಸುಖ ಶಾಂತಿ ಎಲ್ಲ ದೇವ್ರು ಕೊಡ್ತಾನೆ ಅನ್ನೋ ನಂಬಿಕೆ ಅಂತೂ ದೇವ್ರಿದ್ದಾರೆ ಅನ್ನೋದಂತೂ 100% ಸಲ ನಂಬಿಕೆ ಇರುತ್ತೆ, ಒಂದು ಸಲ ನಂಬಿಕೆ ಇರುತ್ತೆ. ನೋಡೋಣ ಬನ್ನಿ ಮುಂದೆ. ದೇವರು ನಂಗೆ ಮುಂದೆ ಇವಾಗ ನಮ್ಮ ಅತ್ತೆ ನಮ್ಮ ಮಾವನ ಇಬ್ಬರನ್ನೂ ಬೇಗ ಕರ್ಕೊಬಿಟ್ಟ. ನನ್ನ ಮಗಂಗಾದ್ರೂ ಮುಂದೆ ಒಳ್ಳೇದು ಮಾಡಲಿ, ಮತ್ತು ನಾವು ಅಂದ್ಕೊಂಡಿರೋದೆಲ್ಲ ಕನಸು ನನಸಾಗಾಗಿ ಮಾಡಲಿ ಅನ್ನೋ ದೇವ್ರ ಹತ್ರ ತುಂಬ ಬೇಡ್ಕೋತೀನಿ. ನನ್ನ ಕನಸು ನನಸಾಗ್ಲಪ್ಪ ಅಂತ. ನೋಡೋಣ ದೇವ್ರು ಏನೇನು ಮಾಡ್ತಾರೆ ಅಂತ ನೋಡ್ತೀನಿ. ನೋಡ್ಮೇಲೆ ದೇವ್ರ ಮೇಲೆ ತುಂಬ ನಂಬಿಕೆ ಐತೆ. ಒಂದೊಂದು ಸಲ ನಾನಂತೂ ದೇವ್ರಂತೂ ರಾಘವೇಂದ್ರ ಸ್ವಾಮಿನಂತೂ ತುಂಬ ನಂಬಿದ್ದೀನಿ. ರಾಘವೇಂದ್ರ ಸ್ವಾಮಿ ನಾನು ಯಾವತ್ತೂ ಕೈ ಬಿಡಲ್ಲ ಅಂದ್ಕೊಂಡಿದ್ದೀನಿ. ನೋಡೋಣ ರಾಘವೇಂದ್ರ ಸ್ವಾಮಿ ಏನು ಮಾಡ್ತಾರೆ, ನಾನು ಕೈ ಬಿಡ್ತಾರ ಕೈ ಹಿಡಿತಾರ ನೋಡೋಣ. ನೋಡಿ, ಇದು ಬುಧವಾರದ ಬ್ಲಾಗಲ್ಲ, ಮಂಗಳವಾರದ ಮಂಗಳವಾರ ಅಲ್ವಾ ವೈಕುಂಠ ಏಕಾದಶಿ. ಸಾರಿ ಮರ್ತೋಯ್ತು, ಮಿಸ್ಟೇಕ್ ಆಗಿದ್ರೆ ಸಾರಿ, ಯಾರು ಬೇಜಾರು ಮಾಡ್ಕೊಬೇಡಿ. ಈಗೆಲ್ಲ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ನನಗೆ ಏನೋ ಒಂಥರ ಖುಷಿ. ನಮ್ಮ ಹಸ್ಬೆಂಡ್ ಪೂಜೆ ಮಾಡೋದು, ಒಂದು ಸಲ ಅವ್ರು ಪೂಜೆ ಮಾಡಲ್ಲ. ಅವ್ರಿಗೆ ಜ್ಞಾನ ತಗೊಂಡು ಒಂದೊಂದು ಸಲ ಪೂಜೆ ಮಾಡ್ತಾರೆ, ಇನ್ನೊಂದು ಸಲ ನಾವೇ ಮಾಡಬೇಕು. ಅವ್ರೇನು ಪೂಜೆ ಮಾಡೋಕ್ಕೆ ಹೋಗಲ್ಲ, ಜಾಸ್ತಿ ನಾವೇ ಮಾಡೋದು. ಯಾಕೆಂದರೆ ಹೆಣ್ಮಕ್ಳು ಮನೇಲಿರ್ತೀವಿ, ನಮ್ಮದು ಕರ್ತವ್ಯ ಪೂಜೆ ಮಾಡೋದಾಗಲಿ ಏನೇ ಮಾಡೋದಾಗಲಿ ಅದು ನಮ್ಮ ಕರ್ತವ್ಯ, ನಾವು ಮಾಡಲೇಬೇಕು. ಏನು
ಹಾಗೆ ಎಲ್ಲ ದೇವ್ರ ಪೂಜೆ ಆಯಿತು ಮತ್ತೆ ಎಲ್ಲ ರೆಡಿ ಆದೆ. ರೆಡಿ ಆಗಿಬಿಟ್ಟು ವೈಕುಂಠ ಏಕಾದಶಿ ಇದೆ ಅಲ್ವಾ, ಅದಕ್ಕೋಸ್ಕರ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಈ ಥರ ರೆಡಿ ಆಗಿದ್ದೀನಿ. ಯಾವ ಥರ ಕಾಣ್ತಿದ್ದೀನಿ ನೋಡಿ. ರೆಡಿ ಆಗ್ಬಿಟ್ಟು ಹೋಗ್ತೀವಿ, ಜನ ಇಲ್ಲ. ಮಧ್ಯಾಹ್ನ ಅಂದ್ಕೊಂಡ್ರೆ ಫುಲ್ಲು ಜನ ಅಂದರೆ ಜನ ಗೈಸ್. ನಾವು ಜನ ಇಲ್ಲ ಅಂದ್ಕೊಂಡು ನೋಡಿ ಎಲ್ಲಿವರೆಗೂ ನಿಂತಿದ್ದಾರೆ. ಫುಲ್ಲು ಬರೋರು ಬರ್ತಾಯಿದ್ದಾರೆ, ಹೋಗೋರು ಹೋಗ್ತಾ ಇದ್ದಾರೆ. ನಮ್ಮ ಪಾಪ ಬೇರೆ ಪಿ ಪಿ ಬೇಕು, ಅದು ಬೇಕು ಇದು ಬೇಕು ಅಂತ ಹಠ ಮಾಡ್ತಿರೋನು. ಅದಕ್ಕೆ ಸುಮಕ್ಕ ಲೈನಿಗೆ ನಿಂತ್ಕೋತು, ನಾವೇ ನಿಂತ್ಕೊಂಡು ಹಿಂದೆ ಹೋಗ್ತಿದ್ದೋ. ಇನ್ನು ಎಷ್ಟು ದೂರ ಐತೇನೋ, ಅಷ್ಟು ದೂರ ಐತೆ ನೋಡಿ, ನೋಡ್ತಾ ಇದ್ದೀರ ಲೈನು. ಫೈನಲಿ ಹತ್ತತ್ರ ದೇವಸ್ಥಾನ ಹತ್ರ ಬರ್ತಿದ್ದು ಎಲ್ಲರೂ. ಹಂಗೂ ನಮ್ಮ ಪಾಪ ತುಂಬ ಹಠ ಮಾಡ್ತಿದ್ದ. ಅವ್ನು ಹಠ ಮಾಡಿದ್ರೆ ಮಾಡಿ ಅಂದ್ಬಿಟ್ಟು ನಾನು ಹಂಗೂ ಒಂದು ಬಲೂನ್ ಕೊಡಿಸ್ದೆ. ಬಲೂನ್ 2 ಮಿನಿಟ್ಸ್ ಇಲ್ಲ ಗೈಸ್, ಡಮ್ ಅನ್ನಿಸ್ಬಿಟ್ಟ. ನೋಡಿ ಇಲ್ಲೆಲ್ಲ ದೇವಸ್ಥಾನ ಒಳಗಡೆ ಬಂದು ಹೋದ ಸರಿ ತುಂಬ ಈ ಕಡೆ ಎಲ್ಲ ಅಲಂಕಾರ ಮಾಡಿರೋ ಸರಿ ಕಮ್ಮಿ ಮಾಡಿದ್ದಾರೆ. ಹೋದ ಸರಿ ಇನ್ನೂ ತುಂಬ ಚೆನ್ನಾಗಿತ್ತು, ಇದು ಸ್ವಲ್ಪ ಕಮ್ಮಿ ಆಗಿದೆ, ಅಷ್ಟು ಅಲಂಕಾರ ಇರಲಿಲ್ಲ. ಆಮೇಲೆ ಇಲ್ಲಿ ಮೇಲ್ಗಡೆ ಎಲ್ಲ ದೇವ್ರುಗಳ್ನ ಇಟ್ಟಿದ್ದು ವೀಡಿಯೋ ಮಾಡೋಂಗಿಲ್ಲ ಅಂದರು, ಹಾಗೂ ಬಿಡಲಿಲ್ಲ. ವೀಡಿಯೋ ಮಾಡಿದೆ ಮೇಲ್ಗಡೆ ಮಾತ್ರ, ಒಳಗಡೆ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಹೋದ ಸಲ ವೀಡಿಯೋ ಮಾಡಿದೆ, ಈ ಸಲ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ವೀಡಿಯೋ ಮಾಡೋಂಗಿಲ್ಲ ಅಂದರೆ ಆದರೆ ತುಂಬ ಜನ ಇದ್ದರು ಅಂದ್ಬಿಟ್ಟು ಕ್ರೌಡ್ ಆಗಿತ್ತು ಅಂತ ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ. ಇನ್ನೇನು ಮಾಡೋಕ್ಕಾಗುತ್ತೆ ಗೈಸ್, ವೀಡಿಯೋ ಮಾಡೋಕ್ಕೆ ಬಿಡಲಿಲ್ಲ, ಆಮೇಲೆ ಮಾಡಲೇಬಾರ್ದು ಅಂದ್ಬಿಟ್ಟು ಸುಮ್ಮನಾದೆ. ಇನ್ನೊಂದು ಸಲ ಯಾವ ಥರ ಹೋದಾಗ ವೀಡಿಯೋ ಮಾಡ್ಕೊಂಬರ್ತೀನಿ. ಅದ್ರದ್ದು ದೇವಸ್ಥಾನ ಯಾವ ಥರ ಐತೆ ಅಂತ ಹೋಗ್ತೀನಿ. ಇನ್ನೊಂದು ದಿನ ಯಾವತ್ತೂ ಹೋಗಿಲ್ಲ. ಇಲ್ಲಿ ಮೇಲ್ಗಡೆ ಮಾತ್ರ ಎಲ್ಲ ಮಾಡ್ಕೊಳೋದು. ಇಲ್ಲೂ ಅಷ್ಟೇ ನೂಕು ನುಗ್ಗಲು ಅಂದರೆ ನೂಕು ನುಗ್ಗಲು, ಇನ್ನೇನು ಮಾಡೋದು ಅಂದ್ಬಿಟ್ಟು ಎಲ್ಲದೂ ದರ್ಶನ ಎಲ್ಲ ಮುಗಿಸ್ಕೊತಾ ಇದ್ದೀವಿ. ಇವಾಗ ಒಳಗಡೆ ಹೋಗೋಣ ಅಂದ್ಬಿಟ್ಟು ಎಂಟ್ರಿ ಕೊಡೋಕೆ ಇಲ್ಲಿ ನೋಡಿ. ನನ್ನ ಮಗನಂತೂ ಅವನಿಗೂ ಸುಸ್ತಾಗೈತೆ. ಅವನ್ನ ಎತ್ಕೊಂಡು ಈ ನೂಕು ನುಗ್ಗಲಲ್ಲಿ ನನಗಂತೂ ಸಾಕಾಗೋಯಿತು ಅಂದರೆ ಅಷ್ಟು ಸಾಕಾಗೋಯಿತು. ಒಳಗಡೆ ಎಲ್ಲ ವೀಡಿಯೋ ಮಾಡ್ತಾರೆ, ಫೋಟೋ ತಗೋತವ್ರೆ. ಏನೂ ಮಾಡೋಕ್ಕಾಗಲ್ಲ ನೋಡಿ. ಫೈನಲಿ ದೇವ್ರ ಹತ್ರ ಹೋಗ್ತಾ ಇದ್ದಾರೆ ಜನಗಳೆಲ್ಲ, ನಾವು ಹೋಗ್ತಾ ಇದ್ದೀವಿ. ಅವನ್ನ ಎತ್ಕೊಂಡು ಹೋಗೋಷ್ಟೊತ್ತಿಗಂತೂ ಆಗಲಿಲ್ಲ, ಇಳಿದ್ರೆ ಇಳಿತಾ ಇರಲಿಲ್ಲ ನೋಡಿ. ಕೈ ಮುಗ್ಗಳಿಲ್ಲ ವೆಂಕಟರಮಣ ಸ್ವಾಮಿಗೆ. ಎಲ್ಲರೂ ಹೋಗ್ತಾಯಿದ್ವಿ. ಸಪ್ತಸಾಗರ ಎಲ್ಲ ಸ್ವಲ್ಪ ಇನ್ನೂ ಸ್ವಲ್ಪ ಇದ್ದರೆ ನೋಡಬೇಕಾಯ್ತು. ಮಾಡೋಕ್ಕೆ ಹೋದೆ, ಮಾಡೋಕ್ಕೆ ಬಿಡಲಿಲ್ಲ. ಒಳಗಡೆ ಮಾಡಬೇಡಿ ಅಂದರು, ಅದಕ್ಕೋಸ್ಕರ ಮಾಡಲಿಲ್ಲ ವಿಡಿಯೋನ. ಎಲ್ಲ ಜನ ಹೋಗ್ತಿದ್ದಾರೆ ಕೈ ಮುಕ್ಕೊಂಡು. ಒಳಗಡೆ ಇಲ್ಲಿ ಬಾಕ್ಲಲ್ಲಕ್ಕಾರ ತುಂಬ ಚೆನ್ನಾಗಿತ್ತು, ನನಗಂತೂ ತುಂಬ ಇಷ್ಟ ಆಯಿತು. ಒಳಗಡೆ ಫ್ಲವರ್ ಅಲಂಕಾರ ಆಗಿರ್ಬೋದು ಅಷ್ಟೇ. ಹೋದ ಸರಿ ಫುಲ್ಲು ತರಕಾರಿ ಅಲಂಕಾರ ಅಂದರೆ ತುಂಬ ಚೆನ್ನಾಗಿತ್ತು, ತರಕಾರಿ ಅಲಂಕಾರ. ಈ ಸರಿ ಅಲಂಕಾರನೂ ಕಮ್ಮಿ ಮಾಡಿದ್ದಾರೆ. ಈ ಸರಿ ಎಲ್ಲ ಬರೀ ಫ್ಲವರ್ ಅಲಂಕಾರ. ಒಂದೊಂದು ಸಲ ಅವ್ರಿಗೆ ಏನು ಇಷ್ಟ ಬರ್ತದೆ ಅದನ್ನೆಲ್ಲ ಮಾಡೋದು. ನೋಡಿ ಇಲ್ಲಿ ವೆಂಕಟೇಶ್ವರ ಸ್ವಾಮಿ, ಇಲ್ಲಿ ಎಲ್ಲರೂ ದೇವ್ರನ್ನ ಕನ್ನಡಿಲಿ ನೋಡ್ಕೊಂಡು ಹೋಗಿ ಅಂತ ಹೇಳಿದ್ರು. ದೇವ್ರು ಕಣ್ಣೂರಿಗೆ ಕಾಣುತ್ತಂತೆ, ಕಣ್ಣೂರಿಗೆ ನೋಡ್ಕೊಂಡು ಹೋಗಿ ಅಂತಂದರು. ನಾನು ನೋಡ್ಕೊಂಡು ಕಣ್ಣೂರಲ್ಲಿ ನೋಡಿದೆ. ಹಂಗೆ ನೋಡಿ ಇಷ್ಟು ನಿಮಗೂ ತೋರಿಸ್ತಿದ್ದೀನಿ. ಹಾಗೆ ಒಂದು ಫೋಟೋ ತಕ್ಕೊಂಡು ಹೋದೆ. ಹಿಂದೆ ತಿರ್ಗಂಗಿಲ್ವಂತೆ, ನಂಗೆ ಗೊತ್ತಿಲ್ಲ, ಹಿಂಗೆ ಅಂದ್ಬಿಟ್ಟು ಆಮೇಲೆ ಅವ ಆಂಟಿ ಹೇಳಿದ್ರು ಹಿಂದೆ ತಿರ್ಗಂಗಿಲ್ಲ ಕಣಪ್ಪ, ಮುಂದೆ ದೇವ್ರು ನೋಡ್ಬಾರ್ದು, ಹಿಂದೆ ತಿರ್ಗಂಗಿಲ್ಲ ಅಂತ. ಸರಿ ಆಂಟಿ, ನಂಗೆ ಗೊತ್ತಿರಲಿಲ್ಲ ಅಂತಂದೆ. ಮತ್ತು ಈಚೆಗೆಲ್ಲ ಬರ್ತಾಯಿದ್ದೀವಿ. ಈಚೆಗೆಲ್ಲ ಬಂದು ಪ್ರಸಾದ ಇಸ್ಕೊಂಡು ಪ್ರಸಾದ ತಿನ್ನೋಣ ಅಂತ ಕೂತ್ಕೋತಿದ್ದೀವಿ ನೋಡಿ. ಈಚೆನೂ ಅಷ್ಟೇ ಜನ. ಪ್ರಸಾದ ಅವಲಕ್ಕಿ ಚಿತ್ರಾನ್ನ ಕೊಟ್ಟಿದ್ದೀವಿ. ಇವತ್ತಿನ ವಿಡಿಯೋ ಇಷ್ಟೇ ಗೈಸ್, ಸಪೋರ್ಟ್ ಮಾಡಿ.